ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಆಲ್ರೆಡಿ IAS ಆಫ್ ಕರ್ನಾಟಕ ಇದಕ್ಕೆ ಸಂಬಂಧಪಟ್ಟಂತೆ 1 to 25 ಕ್ವಶನ್ಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇನ್ನು ಉಳಿದಿರ್ತಕ್ಕಂಥ 26ರಿಂದ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟು 26ನೇ ಕ್ವಶನ್ ಹೀಗಿದೆ: 2023ರ ಆಸ್ಕರ್ ಪ್ರಶಸ್ತಿ ಪಡೆದ ಭಾರತೀಯ ಸಾಕ್ಷ್ಯಚಿತ್ರ ದ ಎಲಿಫೆಂಟ್ ವಿಸ್ಪರರ್ಸ್ ಅನ್ನು ನಿರ್ದೇಶಿಸಿದವರು ಯಾರು ಅಂತ ಕೇಳಿದರೆ, ಸೊ ಆಪ್ಷನ್ ಹೀಗಿದೆ: ಮಣಿರತ್ನಂ, ಕಾರ್ತಿಕಿ ಗೋನ್ಸಾಲ್ವೆಸ್, ಸತ್ಯಜಿತ್ ರೇ, AR ರೆಹಮಾನ್ ಅಂತ ಕೊಟ್ಟಿದೆ. ಸೊ ಇದು 2024ರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸೊ ಇಲ್ಲಿ ಕೊಡ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಜನರಲ್ ಆಗಿರ್ಬೋದು. ಸೊ KS, IAS, UPSC, PSI ಈಗೇನು ಕಾಲ್ ಮಾಡಿದರೆ PSI ಮತ್ತು KSಗೆಲ್ಲ ಸಹ ಯೂಸ್ ಆಗ್ತಕ್ಕಂಥದ್ದು, ವಿಲೇಜ್ ಅಕೌಂಟೆಂಟ್ ಮತ್ತು PDOಗೂ ಸಹ ಈ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, GK ಆಗಿರ್ಬೋದು ನೀಟಾಗಿ ಯೂಸ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಪೇಪರ್ನ ಹಾರಿಸ್ಕೊಂಡಿದ್ದೀನಿ. ಸೊ 2023ರ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಸಾಕ್ಷ್ಯಚಿತ್ರದ ಎಲಿಫೆಂಟ್ ವಿಸ್ಪರರ್ಸನ್ನು ನಿರ್ದೇಶನವನ್ನು ಮಾಡಿದವರು ಯಾರು ಅಂತ ಕೇಳಿದರೆ, ಸೊ ಆನ್ಸರ್ ಬಂದು ಆಪ್ಷನ್ 2 ಕಾರ್ತಿಕಿ ಗೋನ್ಸಾಲ್ವೆಸ್ ಅಂತಕ್ಕಂಥವ್ರು ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಸೊ ಇಟ್ ಮೀನ್ಸ್ ಚಿತ್ರ ಪ್ರಶಸ್ತಿನ ಪಡ್ಕೊಂಡ್ರು ಸಹ ಅದನ್ನು ನಿರ್ದೇಶನವನ್ನು ಮಾಡ್ತಕ್ಕಂಥವ್ರು ಕಾರ್ತಿಕಿ ಗೋನ್ಸಾಲ್ವೆಸ್ ಅಂತಕ್ಕಂಥದ್ದು. ಸೊ ಭಾರತಕ್ಕೆ ಒಟ್ಟು 2 ಆಸ್ಕರ್ ಪ್ರಶಸ್ತಿಗಳು ದೊರಕ್ತವೆ 2023ರಲ್ಲಿ. 2 ಬರ್ತಕ್ಕಂಥದ್ದು, ಒಂದು ಬಂದು RRR ಅಂತ ಮೂವಿಗೆ ನಾಟು ನಾಟು ಅಂತಕ್ಕಂಥ ಒಂದು ಸಾಂಗಿಗೆ ಬರ್ತಕ್ಕಂಥದ್ದು, ಎರಡನೇದು ದ ಎಲಿಫೆಂಟ್ ವಿಸ್ಪರರ್ಸ್ ಅಂತಕ್ಕಂಥ ಒಂದು ಚಿತ್ರಕ್ಕೂ ಸಹ ಸಿಗ್ತಾ ಹೋಗುತ್ತೆ. ಸೊ ನೋಡಿದ್ದು ಆಸ್ಕರ್ ಅವಾರ್ಡ್ 2023ರ ಪ್ರಶಸ್ತಿಗಳು. ಭಾರತಕ್ಕೆ ಸಿಕ್ಕಂಥ 2 ಪ್ರಶಸ್ತಿ ಅಂತ ಹೇಳಿದರೆ, ಒಂದು RR ಸಿನಿಮಾದ ನಾಡು ನಾಟು ಹಾಡಿಗೆ ಮತ್ತು ಇನ್ನೊಂದು ದ ಎಲಿಫೆಂಟ್ ವಿಸ್ಪರರ್ಸ್ ಅಂತಕ್ಕಂಥದ್ದು ಬೆಸ್ಟ್ ಡಾಕ್ಯುಮೆಂಟರಿ ಶಾರ್ಟ್ ವಿಭಾಗದಲ್ಲಿ 2 ಪ್ರಶಸ್ತಿಗಳು ಇಂಡಿಯಾಗೆ ಸಿಗ್ತಕ್ಕಂಥದ್ದು. ಇದು 2023ರಲ್ಲಿ. ಆ್ಯಂಡ್ ಇದರ ಒಂದು ಸಂಗೀತ ಸಂಯೋಜಕ ಅಂದರೆ ಇಟ್ ಮೀನ್ಸ್ ಈ ನಾಟು ನಾಟು ಹಾಡಿನ ಸಂಯೋಜಕರು ಅಂತ ಹೇಳಿದರೆ MM ಕೀರವಾಣಿ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ಈಗ ಇದು 2023 95ನೇ ಅಕಾಡೆಮಿ ಆಗಿರುತ್ತೆ. ಸೊ 96 2024 ಸಹ ಆಲ್ರೆಡಿ ಆಗಿರ್ತಕ್ಕಂಥದ್ದು. ಸೊ ಇದರಲ್ಲಿ ಈ ಅಮೆರಿಕಾದಲ್ಲಿ ನಡೀತಕ್ಕಂಥ ಲಾಸ್ ಏಂಜಲೀಸ್ನಲ್ಲಿರುವ ಡಾಲ್ಫಿ ಥಿಯೇಟರ್ನಲ್ಲಿ ಈ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಸಹ ಇವೆಂಟ್ ನಡೀತಕ್ಕಂಥದ್ದು. ಇಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ ಇರ್ತಕ್ಕಂಥ ಡಾಲ್ಫಿ ಥಿಯೇಟರ್ನಲ್ಲಿ ನಡೀತಕ್ಕಂಥದ್ದು 96ನೇ ಆಸ್ಕರ್ ಪ್ರಶಸ್ತಿ ಅವಾರ್ಡು. ಸೊ ಇಲ್ಲಿ ಬಂದಿರತಕ್ಕಂಥ ಇದರಲ್ಲಿ ಯಾರ್ಯಾರು ಸಿಕ್ಕಿದೆ ಅಂತ ಹೇಳಿದರೆ, ಓಪನ್ ಹೈಮರ್ನ ಚಿತ್ರವು ದೊಡ್ಡ ವಿಜಯವನ್ನು ಪಡ್ಕೊಳ್ಳುತ್ತೆ. ಆ್ಯಂಡ್ ಈ ಒಂದು ಚಿತ್ರದ ನಟ ಅಂತ ಹೇಳಿದ್ರೆ ರಾಬರ್ಟ್ ಡೌನಿ ಜೂನಿಯರ್ ಅವರು ತಮ್ಮ ಮೊದಲ ಆಸ್ಕರ್ ಪ್ರಶಸ್ತಿನ ಪಡ್ಕೊಳ್ತಾರೆ. ಸೊ ಓಪನ್ ಹೈಮರ್ನ ಒಂದು ಚಿತ್ರದಲ್ಲಿ ನಟ ರಾಬರ್ಟ್ ಡೌನಿ ಜೂನಿಯರ್ ಅಂತಕ್ಕಂಥವ್ರು ಫಸ್ಟ್ ಒಂದು ಆಸ್ಕರ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟು ನಟ ಕಿಲಿಯನ್ ಮರ್ಫಿ ಅತ್ಯುತ್ತಮ ನಟ ಪ್ರಶಸ್ತಿ ಮತ್ತು ಕ್ರಿಸ್ಟೋಫರ್ ನೋಲನ್ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ಒಟ್ಟು ಇಲ್ಲಿ ಬರ್ತಕ್ಕಂಥ ಅಮೆರಿಕಾದವರು. ಸೊ ಭಾರತದಲ್ಲಿ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಆಸ್ಕರ್ ಪ್ರಶಸ್ತಿ 96ನೇ ಅಕಾಡೆಮಿ ಅಂತ ಹೇಳಿದರೆ ಅಮೆರಿಕಾದಲ್ಲಿ ನಡೀತಕ್ಕಂಥದ್ದು. ಇಲ್ಲಿ ಪಡ್ಕೊಂಡಂಥ ಒಂದು ಚಿತ್ರ ಅಂತ ಹೇಳಿದ್ರೆ ಓಪನ್ ಹೈಮರ್ ಅಂತಕ್ಕಂಥ ಚಿತ್ರ. ಸೊ ಇಲ್ಲಿ ಉತ್ತಮ ನಟ ಅಂತ ಹೇಳಿದಾಗ ರಾಬರ್ಟ್ ಡೌನಿ ಜೂನಿಯರು ಮತ್ತು ಕಿಲಿಯನ್ ಮರ್ಫಿ ಅತ್ಯುತ್ತಮ ನಟ ಪ್ರಶಸ್ತಿ ಆ್ಯಂಡ್ ಕ್ರಿಸ್ಟೋಫರ್ ನೋಲನ್ ಅಂತಕ್ಕಂಥವ್ರು ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಸೊ ಇದು UPSC ಆಗಿರ್ಬೋದು, KS, IAS ಮತ್ತು PSIಗೆ ಸಂಬಂಧಪಟ್ಟಂತೆ ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ನೋಡ್ಕೊಳ್ಳಿದ್ದು 96ನೇ 2024ರಲ್ಲಿ ಕೊಟ್ಟಿರ್ತಕ್ಕಂಥ ಆಸ್ಕರ್ ಪ್ರಶಸ್ತಿಗಳ ಒಂದು ಮಾಹಿತಿ. 27ನೇ ಕ್ವಶನ್ ಹೇಗಿದೆ: ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಹೇಗಿದೆ: 14ನೇ ಜುಲೈ 2023ರಂದು ಚಂದ್ರನತ್ತ ತನ್ನ ಮೊದಲ ಪ್ರಯಾಣವನ್ನು ಇಸ್ರೋ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡಿದೆ ಅಂತಕ್ಕಂಥದ್ದು. ಸೊ ಇದು ಸರಿಯಾಗಿರ್ತಕ್ಕಂಥದ್ದು. 14ನೇ ಜುಲೈ 2023 ಫಸ್ಟ್ಗೆ ಈ ಒಂದು ಭಾರತ ಚಂದ್ರನತ್ತ ಈ ಒಂದು ಇಸ್ರೋದ ಯಶಸ್ವಿಯಾಗಿ ಉಡಾವಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ಇದು ಬಂದು 2023 ಆಗಸ್ಟ್ 23ರಂದು ಚಂದ್ರನ ಮೇಲೆ ಇಳಿತಕ್ಕಂಥ ಒಂದು ಸಾಧನೆಯನ್ನು ಮಾಡುತ್ತೆ. ಆ್ಯಂಡ್ ಚಂದ್ರನ ಮೇಲ್ಮೇಲಿಳಿದ ವಿಶ್ವದ 4ನೇ ದೇಶ ಭಾರತ ಅಂತ ಹೇಳಿದರೆ ಹೌದು. ಫಸ್ಟ್ ಬಂದು ಯುನೈಟೆಡ್ ಸ್ಟೇಟ್ ಅಮೆರಿಕ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ 2ನೇದು ಬಂದು ಚೀನಾ, 3ನೇದು ಬಂದು ಸೋವಿಯತ್ ಒಕ್ಕೂಟ, 4ನೇ ದೇಶ ಬಂದು ಭಾರತ ಈ ಒಂದು ಚಂದ್ರನ ಮೇಲೆ ಇಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ, ಚಂದ್ರನ ಮೇಲ್ಮೈ ದಕ್ಷಿಣ ಧ್ರುವದ ಹತ್ತಿರ ಇಳಿದ ವಿಶ್ವದ 1ನೇ ದೇಶ ಅಂತ ಹೇಳಿದ್ರೆ ಭಾರತನೇ ಆಗಿರ್ತಕ್ಕಂಥದ್ದು. ಒಟ್ಟು 4 ದೇಶಗಳು ಚಂದ್ರನ ಮೇಲೆ ಈ ಒಂದು ಉಡಾವಣೆಯನ್ನು ಮಾಡಿದರೂ ಸಹ ಅಲ್ಲಿ ದಕ್ಷಿಣ ಧ್ರುವದ ಮೇಲೆ ಇಳಿತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಇದು ಭಾರತಕ್ಕೆ ಮಾತ್ರ ಸಿಗ್ತಕ್ಕಂಥದ್ದು. ಸೊ ಆಪ್ಷನ್ 4 ಸರಿ ಇದೆ, ಆಪ್ಷನ್ 3 ಸರಿ ಇದೆ, 4ನೇ ದೇಶನೂ ಸಹ ಆಗಿದೆ. ಆ್ಯಂಡ್ 2023 ಆಗಸ್ಟ್ 23ರಂದು ಚಂದ್ರನ ಮೇಲೆ ಇಳಿತಕ್ಕಂಥ ಒಂದು ಇದು ಸಹ ಕಾರ್ಯಾಚರಣೆ ಸಹ ನಡೀತಕ್ಕಂಥದ್ದು. ಆ್ಯಂಡ್ 14ನೇ ಜುಲೈ 2023ರಂದು ಚಂದ್ರನತ್ತ ತನ್ನ ಮೊದಲ ಪ್ರಯಾಣವನ್ನು ಇಸ್ರೋ ಬೆಳೆಸ್ತಕ್ಕಂಥದ್ದು. ಇದು 4 ಸಹ ಸರಿಯಾಗಿರ್ತಕ್ಕಂಥದ್ದು. ಸೊ ಹಾಗೆ ಹ್ಯಾಂಡ್ಸ್ ನಾವು ತೊಗೊಳ್ತಾ ಹೋದಾಗ ಆಪ್ಷನ್ 3 ಏನಿದೆಯೋ ಸೊ 1, 2, 3, 4, 3 ಸಹ ಸರಿಯಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದಾಗ
ಸೊ ನೋಡಿ, ಧ್ರುವ 69°C ದಕ್ಷಿಣದ ಚಂದ್ರನ ಲ್ಯಾಂಡಿಂಗ್ 23 ಆಗಸ್ಟ್ 2023 18:03 IST ಅಂದರೆ ಇಟ್ ಮೀನ್ಸ್ ಅದು ಟೈಮಿಂಗ್ಸಲ್ಲಿ ಈ ಒಂದು ನಾಸಾ ಮತ್ತು ರೋಸ್ಕೋಸ್ಮೋಸ್ ಅಂತಕ್ಕಂಥದ್ದು ಮತ್ತು ನಂತರ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿಯುವ 4ನೇ ಬಾಹ್ಯಾಕಾಶ ಸಂಸ್ಥೆಯಾಗಿ ಇಸ್ರೋ ಮಾಡಿರ್ತಕ್ಕಂಥದ್ದು. ಸೊ ಆ್ಯಂಡ್ ಇಲ್ಲಿ ಬಂದು ನಾವು ನೋಡ್ತಾ ಹೋದಾಗೆ ಇದು ಬಂದು ಚಂದ್ರಯಾನ 3 ಬಂದು ಇಸ್ರೋ ಏನು ಸಾಧನೆಯನ್ನು ಮಾಡುತ್ತೋ ಅದು ಬಂದು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಒಂದು ಉಡಾವಣೆಯನ್ನು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಇದು ಬಂದು ಯಾವ ಒಂದು ನೌಕೆಯ ಮೇಲೆ ಅಂತ ಹೇಳಿದಾಗ ವಿಕ್ರಮ್ ಲ್ಯಾಂಡರ್ ಇದನ್ನು ಕೇಳ್ತಾರೆ. ಆ್ಯಂಡ್ ಫಸ್ಟಿಗೆ ಈ ಒಂದು ಚಂದ್ರನ ಮೇಲೆ ಏನು ಇಳಿಯುತ್ತೋ ಸೊ ಆ ಪಾಯಿಂಟ್ಗೆ ಇವರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸ್ಟೇಟ್ ಯೋ ಶಿವಶಕ್ತಿ, ಇಟ್ ಮೀನ್ಸ್ ಶಿವಶಕ್ತಿ ಪಾಯಿಂಟ್ ಅಂತಕ್ಕಂಥದ್ದು ಸಹ ಕೊಡ್ತಾರೆ. ವಿಕ್ರಮ್ ಲ್ಯಾಂಡರ್ ವೆರಿ ಇಂಪಾರ್ಟೆಂಟು, ಶಿವಶಕ್ತಿ ಪಾಯಿಂಟು ಇಂಪಾರ್ಟೆಂಟು, ಆ್ಯಂಡ್ ಡೇಟ್ಗಳು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಇದರ ಒಂದು ತಂಡವನ್ನು ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಇಸ್ರೋದ ಅಧ್ಯಕ್ಷರು ಅಂತ ಸೋಮನಾಥನ್ ಈಗೂ ಸಹ ಅವರೇ ಇದ್ದಾರೆ. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥದ್ದು. ಆ್ಯಂಡ್ ಮಿಷನ್ ನಿರ್ದೇಶಕರು ಅಂತ ಹೇಳಿದಾಗ ಮೋಹನ್ ಕುಮಾರ್ ಈ ಪಾಯಿಂಟ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಅದರ ಒಂದು ಅಧ್ಯಕ್ಷರು ಕೇಳ್ಬೋದು, ಅಥವಾ ನಿರ್ದೇಶಕರು ಕೇಳ್ಬೋದು, ಅಥವಾ ಡೈರೆಕ್ಟರ್ನ ಕೇಳ್ಬೋದು, ಅಥವಾ ಯೋಜನಾ ನಿರ್ದೇಶಕರು ಕೇಳ್ಬೋದು. ಸೊ ಇದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ಸೋಮನಾಥ್ ಬಂದು ಇಸ್ರೋದ ಅಧ್ಯಕ್ಷರು, ಆ್ಯಂಡ್ ಮೋಹನ್ ಕುಮಾರ್ ಬಂದು ಮಿಷನ್ ನಿರ್ದೇಶಕರಾಗಿರ್ತಾರೆ. ಆ್ಯಂಡ್ ಜಿ ನಾರಾಯಣನ್ ಬಂದು ಅಸೋಸಿಯೇಟ್ ಮಿಷನ್ ಡೈರೆಕ್ಟರ್ ಆಗಿ ವರ್ಕನ್ನು ಮಾಡ್ತಾರೆ. ಆ್ಯಂಡ್ ಪಿ ವೀರಮುತ್ವೆಲ್ ಅಂತಕ್ಕಂಥವ್ರು ಯೋಜನೆ ನಿರ್ದೇಶಕರಾಗಿರ್ತಾರೆ. ಆ್ಯಂಡ್ ಕಲ್ಪನಾ ಕಾಳಹಸ್ತಿ ಅಂತಕ್ಕಂಥವ್ರು ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ನ ಒಂದು ಕೆಲಸವನ್ನು ವಹಿಸ್ಕೊಂಡು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಬಿಜು ಸಿ ಥಾಮಸ್ ಅಂತಕ್ಕಂಥವ್ರು ಈ ವಾಹನದ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಸೊ ಇದು ಇವರ ಒಂದು ತಂಡ, ಇಸ್ರೋದ ಪ್ರಮುಖವಾಗಿ ಇರ್ತಕ್ಕಂಥ ಒಂದು ತಂಡದಿಂದ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಸೊ ನೋಡಿ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ, ಈ ಒಂದು ಏನು ಅವತ್ತು ಇಳಿಯುತ್ತೋ ಆಗಸ್ಟ್ 23, 2023, ಸೊ ಅದರಲ್ಲಿ ಆಗಸ್ಟ್ 23 ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತ ಘೋಷಣೆಯನ್ನು ಹೊರಡಿಸ್ತಾರೆ. ಸೊ ಫಸ್ಟ್ಗೆ ಇದು ಇರೋದಿಲ್ಲ, ಇತ್ತೀಚೆಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಆಗಸ್ಟ್ 23 ಘೋಷಣೆಯನ್ನು ಮಾಡ್ತಾರೆ. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಎಕ್ಸ್ಪ್ಲೋರೇಷನ್, ಇದಕ್ಕೆ ಸಿಕ್ಕಂಥ ಪ್ರಶಸ್ತಿಗಳನ್ನ ನೋಡ್ತಾ ಹೋದಾಗ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ 2023 ಬಾಹ್ಯಾಕಾಶ ಸಂಸ್ಥೆಯ ದೃಢವಾದ ಸಮರ್ಪಣೆ ಮತ್ತು ಚಂದ್ರನ ಪರಿಶೋಧನೆಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಗೌರವಾರ್ಥವಾಗಿ ಇಸ್ರೋಗೆ ಗೌರವಾನ್ವಿತ ಲೀಫ್ ಎರಿಕ್ಸನ್ ಲೂನರ್ಸ್ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ಎಕ್ಸ್ಪ್ಲೋರೇಷನ್ ಮ್ಯೂಸಿಯಂ 2023 ಈ ಒಂದು ಲೀಫ್ ಎರಿಕ್ಸನ್ ಲೂನರ್ ಪ್ರಶಸ್ತಿ ಅಂತಕ್ಕಂಥದ್ದನ್ನ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಏವಿಯೇಷನ್ ವೀಕ್ ಲಾರೆಟ್ಸ್ ಅಂತಕ್ಕಂಥ ಒಂದು ಪ್ರಶಸ್ತಿನೂ ಸಹ ಸಿಗ್ತಾ ಹೋಗುತ್ತೆ. ಇದನ್ನು ಪ್ರಶಸ್ತಿನ ಸ್ವೀಕರಣ ಮಾಡ್ತಕ್ಕಂಥವ್ರು ಅಮೆರಿಕಾದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯ ಉಪ ರಾಯಭಾರಿ ಶ್ರೀ ಪ್ರಿಯಾ ರಂಗನಾಥನ್ ಇವರು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರವನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕಲ್ ಫೆಡರೇಷನ್ ಚಂದ್ರಯಾನ 3 ವಿಶ್ವ ಬಾಹ್ಯಾಕಾಶ ಸಂಸ್ಥೆ ಪ್ರಶಸ್ತಿಯನ್ನು ನೀಡಿದೆ. ಸೊ ಇದು ಬಂದು ಪ್ರಶಸ್ತಿ ಪ್ರದಾನವು ಅಕ್ಟೋಬರ್ 14 ಮಿಲನ್ನಲ್ಲಿ 75ನೇ ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕಲ್ ಕಾಂಗ್ರೆಸ್ ಉದ್ಘಾಟನಾ ಸಮಾರಂಭದಲ್ಲಿ ನಡೀತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಇದು ನಡೆಸ್ಕೊಳ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕಲ್ ಕಾಂಗ್ರೆಸ್ನ ಉದ್ಘಾಟನೆ ನಡೆಸ್ಕೊಡ್ತಕ್ಕಂಥದ್ದು ಬಂದು ಅಂತಾರಾಷ್ಟ್ರೀಯ ಆಸ್ಟ್ರೋನಾಟಿಕಲ್ ಫೆಡರೇಷನ್ ಅಂತ ಹೇಳ್ತೀವಿ. ಸೊ ಇದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಕ್ಕಂಥದ್ದು, ಇದರ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಬಂದು ಈ ಒಂದು ಉದ್ಘಾಟನಾ ಸಮಾರಂಭವನ್ನು 75ನೇ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ಇಷ್ಟು ಬಂದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಚಂದ್ರಯಾನಕ್ಕೆ ಸಂಬಂಧಪಟ್ಟಂತಹ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಯಾವ ಇನ್ಫಾರ್ಮೇಷನ್ ಕೇಳ್ಬೋದು, ಅಲ್ಲಿ ಮತ್ತು ಇನ್ನೊಂದು ಪಾಯಿಂಟ್ನ ಕೇಳ್ಬೋದು ನಿಮಗೆ ಏನಂತ ಹೇಳಿದ್ರೆ ಅಲ್ಲಿ ಚಂದ್ರಯಾನ ಹೋಗಿ ಮಾಡಿರ್ತಕ್ಕಂಥ ಉದ್ದೇಶ ಸಾಧನೆ ಏನು ಅಂತ ಸಹ ಕೇಳ್ತಾ ಹೋಗ್ಬೋದು. ಸೊ ಅದನ್ನು ಸಹ ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇಷ್ಟು ಬಂದು ಇಸ್ರೋಗೆ ಸಂಬಂಧಪಟ್ಟಂತೆ ಮತ್ತು ಚಂದ್ರಯಾನಕ್ಕೆ ಸಂಬಂಧಪಟ್ಟಂಥ ಒಂದು ಸಣ್ಣ ಇನ್ಫಾರ್ಮೇಷನ್ನು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನು, ಸೊ ನೋಡಿ, ಇದು ಏಷ್ಯನ್ ಗೇಮ್ಸ್ 2023ಕ್ಕೆ ಸಂಬಂಧಿಸಿದಂತೆ ಏಷ್ಯನ್ ಗೇಮ್ಸ್ 2023ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಏಷ್ಯನ್ ಕ್ರೀಡಾಕೂಟದಲ್ಲಿ 45 ದೇಶಗಳು ಭಾಗವಹಿಸಿವೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟಿಗೆ ಏಷ್ಯನ್ ಗೇಮ್ 2023 ಏನು ನಡೀತು, ಅದು ಬಂದು ಚೀನಾದ ಹ್ಯಾಂಗ್ಝೌ ಅಂತಕ್ಕಂಥ ಒಂದು ಇದರಲ್ಲಿ ನಡೀತಕ್ಕಂಥದ್ದು. ಹ್ಯಾಂಗ್ಝೌ ಚೀನಾದಲ್ಲಿ ನಡೀತಕ್ಕಂಥದ್ದು. ಸೊ ಇದು ಬಂದು ಏಷ್ಯನ್ ಕ್ರೀಡಾಕೂಟದಲ್ಲಿ 45 ದೇಶಗಳು ಭಾಗವಹಿಸಿವೆ ಅಂತ ಕೊಟ್ಟಿದ್ದಾರೆ. ಹೌದು. ಆ್ಯಂಡ್ ಭಾರತ ಒಟ್ಟು 107 ಪದಕಗಳೊಂದಿಗೆ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಭಾರತದಲ್ಲಿ ಒಟ್ಟು 107 ಪದಕವನ್ನು ಪಡ್ಕೊಳ್ಳುತ್ತೆ. ಹೌದು. ಬಟ್ ಆದರೆ ಮೊದಲನೇ ಸ್ಥಾನ ಅಂತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು. ಆ್ಯಂಡ್ ಭಾರತ 28 ಚಿನ್ನ, 38 ಬೆಳ್ಳಿ ಮತ್ತು 41 ಕಂಚಿನ ಪದಕಗಳನ್ನು ಪಡ್ಕೊಳ್ತವೆ. ಹೌದು. ಆ್ಯಂಡ್ ನೆಕ್ಸ್ಟ್ ಬಂದು ಏಷ್ಯನ್ ಗೇಮ್ಸ್ ಪದಕಗಳಲ್ಲಿ ಭಾರತವು 2ನೇ ಸ್ಥಾನದಲ್ಲಿ ಇತ್ತು ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಫಸ್ಟ್ ಸ್ಥಾನ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ 2ನೇ ಸ್ಥಾನದಲ್ಲಿ ಇತ್ತು ಅಂತ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ ನೋಡ್ತಾ ಹೋದಾಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ 45 ದೇಶಗಳು ಭಾಗವಹಿಸ್ತವೆ. ಸೊ ಒಂದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ಭಾರತ ಒಟ್ಟು 107 ಪದಕಗಳನ್ನು ಗೆದ್ಕೊಳ್ಳುತ್ತೆ. ಹೌದು. ಆದರೆ 1ನೇ ಸ್ಥಾನದಲ್ಲಿ ಇರತಕ್ಕಂಥದ್ದಲ್ಲ, ಫಸ್ಟ್ ಸ್ಥಾನ ಪಡ್ಕೊಳ್ತಕ್ಕಂಥದ್ದು ಚೀನಾ ಬಂದು ಒಟ್ಟು 383
ಪದಕಗಳನ್ನು ಪಡ್ಕೊಳ್ಳುತ್ತೆ. ಸೊ ಅದು ಫಸ್ಟ್ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದಾದ ನಂತರ ಜಪಾನ್ ಬರುತ್ತೆ. ಜಪಾನ್ ಬಂದು 188. ಆ್ಯಂಡ್ ನಂತರ ಬಂದು ಕೊರಿಯಾ ಬಂದು 190. ಆ್ಯಂಡ್ ನೆಕ್ಸ್ಟ್ ಬಂದು ಇಂಡಿಯಾ ಬಂದು 107 ಬಂದು 4ನೇ ಸ್ಥಾನದಲ್ಲಿ ಈ ಒಂದು ಇಂಡಿಯಾ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಮತ್ತು 4 ಏನಿದೆಯೋ ಸೊ ಇವೆರಡು ತಪ್ಪಾಗಿರ್ತಕ್ಕಂಥದ್ದು. ಸೊ ಯಾಕಂತಂದರೆ 4ನೇ ಸ್ಥಾನದಲ್ಲಿ ಭಾರತ ಬರ್ತಕ್ಕಂಥದ್ದು. ಫಸ್ಟ್ ಸ್ಥಾನ ಬಂದು ಚೀನಾ 383 ಪದಕಗಳನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ಆನ್ಸರು ಆಪ್ಷನ್ 1 ಮತ್ತು ಆಪ್ಷನ್ 3 ಎರಡು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಸೊ 1 ಮತ್ತು 3. ಸೊ ಹಾಗಾಗಿ ಆಪ್ಷನ್ 2. ಇದು ಮಾತ್ರ ಸರಿಯಾಗಿರುತ್ತೆ. ಈ ಕೆಳಗಿನ ಯಾವ ಮುಖ್ಯಮಂತ್ರಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿರಲಿಲ್ಲ ಅಂತ ಕೊಟ್ಟಿದ್ದಾರೆ? ನಿಜಲಿಂಗಪ್ಪ, ಕಡಿದಾಳ್ ಮಂಜಪ್ಪ, ಕೆ.ಸಿ. ರೆಡ್ಡಿ, ಕೆಂಗಲ್ ಹನುಮಂತಯ್ಯ. ಸೊ ಆನ್ಸರ್ ಬಂದು ಆಪ್ಷನ್ 2 ಕಡಿದಾಳ್ ಮಂಜಪ್ಪ. ನೆಕ್ಸ್ಟ್ 30ನೇ ಕ್ವಶನ್ ಹೇಗಿದೆ, ಈ ಕೆಳಗಿನ ಯಾವ ಹೇಳಿಕೆ ನಿಜವಲ್ಲ ಅಂತ ಕೊಟ್ಟಿದ್ದಾರೆ? ಬೇರುಬರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಮುನ್ನುಡಿಯು ಸಂವಿಧಾನದ ಒಂದು ಭಾಗವಲ್ಲ ಅಂತ ಹೇಳಿದೆ. ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಮುನ್ನುಡಿ ಸಂವಿಧಾನದ ಭಾಗವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಭಾರತೀಯ ಸಂವಿಧಾನ ಮುನ್ನುಡಿಯನ್ನು ಕೆನಡಾದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ. ಮುನ್ನುಡಿಯನ್ನು ಇಲ್ಲಿಯವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಭಾರತೀಯ ಸಂವಿಧಾನ ಮುನ್ನುಡಿಯನ್ನು ಕೆನಡಾದಿಂದ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಸೊ ಇದು ತಪ್ಪಾಗಿರ್ತಕ್ಕಂಥ ಆನ್ಸರು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ಮುನ್ನುಡಿಯನ್ನು ಇಲ್ಲಿಯವರೆಗೆ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದು ಬಂದು 1976 42ನೇ ತಿದ್ದುಪಡಿಯಲ್ಲಿ ಮಾತ್ರ ಒಂದೇ ಸರಿ ಈ ಒಂದು ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು. ಇದು ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಬೇರುಬರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನ ಮುನ್ನುಡಿಯ ಸಂವಿಧಾನದ ಒಂದು ಭಾಗ ಅಲ್ಲ ಅಂತ ಹೇಳುತ್ತೆ. ಹೌದು. ಆ್ಯಂಡ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನವು ಒಂದು ಭಾಗ, ಸುಪ್ರೀಂ ಕೋರ್ಟ್ನ ಒಂದು ಭಾಗ ಅಂತ ಹೇಳುತ್ತೆ. ಸೊ ಇದು ಸಹ ಸರಿಯಾಗಿರ್ತಕ್ಕಂಥದ್ದು. ಇದ್ರ ಪ್ರಕಾರ ನೋಡ್ತಾ ಹೋದಾಗ ನೋಡಿ, ಭಾರತ ಸಂವಿಧಾನ ಪ್ರಸ್ತಾವನೆ ಅಂತ ಹೇಳ್ತೀವಿ ಮುನ್ನುಡಿನ. ಸೊ ಇದನ್ನು ಪ್ರಸ್ತಾವನೆ ಸಂವಿಧಾನದ ಹೃದಯ ಅಂತ ಹೇಳ್ತೀವಿ. ಮತ್ತು ರಾಜಕೀಯ ಜಾತಕ ಅಂತ ಕೆ. ಮುನ್ಸಿ ಅವರು ಹೇಳ್ತಾರೆ. ಆ್ಯಂಡ್ ಪ್ರಸ್ತಾವನೆ ಪರಿಕಲ್ಪನೆ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ಸೊ ಅಮೆರಿಕ ಕೆನಡಾ ಅಂತ ಕೊಟ್ಟಿದ್ರಲ್ವ ಅಲ್ಲಿ. ಸೊ ಅದು ತಪ್ಪಾಗಿರ್ತಕ್ಕಂಥ, ಅಮೆರಿಕದಿಂದ ಎರವಲನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ಪ್ರಸ್ತಾವನೆ ನೀಡ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರೂರವರು. ಆ್ಯಂಡ್ ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 13, 1946 ಕೊಡ್ತಕ್ಕಂಥದ್ದು. ಅದರೊಂದು ಧ್ಯೇಯ ಅಂತ ಹೇಳಿದ್ರೆ ಧ್ಯೇಯಗಳ ನಿರ್ಣಯ ಅಂತಕ್ಕಂಥದ್ದು. ಆ್ಯಂಡ್ ಯಾವಾಗ ಅಂಗೀಕಾರವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಜನವರಿ 22, 1947 ಅಂಗೀಕಾರವನ್ನು ಕೊಡ್ತಕ್ಕಂಥದ್ದು. ಸೊ 1789 ಫ್ರೆಂಚ್ ಕ್ರಾಂತಿ ಏನು ಹೇಳುತ್ತೆ? ಗಣರಾಜ್ಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇಷ್ಟನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ 1917 ರಷ್ಯಾ ಕ್ರಾಂತಿ ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ನ್ಯಾಯ ಈ ಒಂದು ವರ್ಡ್ಗಳನ್ನು ಕೊಡ್ತಕ್ಕಂಥದ್ದು. ಆ್ಯಂಡ್ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ ಪದಗಳನ್ನು ಸೇರಿಸಿದ ವರ್ಷ ಅಂತ ಹೇಳಿದ್ರೆ 1976, 42ನೇ ತಿದ್ದುಪಡಿ. ಇದೊಂದೇ ತಿದ್ದುಪಡಿಯನ್ನು ಮಾಡ್ತಕ್ಕಂಥದ್ದು ಪ್ರಸ್ತಾವನೆಯಲ್ಲಿ. ಹಾದ್ಬಿಟ್ಟು ಯಾವುದು ಮಾಡೋದಿಲ್ಲ. ಆ್ಯಂಡ್ ಇಲ್ಲ ನೋಡ್ತಾ ಹೋದಾಗೆ ಬೇರೆ ಬೇರೆ ಪ್ರಕರಣ 1960 ಸಂವಿಧಾನದ ಭಾಗವಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸಂವಿಧಾನದ ಭಾಗ ಪ್ರಸ್ತಾವನೆ ಅಂತ ಹೇಳ್ತಾರೆ. ಆ್ಯಂಡ್ LIC ಆಫ್ ಇಂಡಿಯಾ ಪ್ರಕರಣ 1995 ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತಾರೆ. ಸೊ ಇದು 3 ವೆರಿ ಇಂಪಾರ್ಟೆಂಟು. ಆ್ಯಂಡ್ ಅಮೆರಿಕದಿಂದ ಈ ಒಂದು ಪರಿಕಲ್ಪನೆ ಅಥವಾ ಮುನ್ನುಡಿಯನ್ನು ಎರವಲನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗೆ ಆನ್ಸರು ಆಪ್ಷನ್ 3 ತಪ್ಪಾಗಿರ್ತಕ್ಕಂಥದ್ದು. ಸೊ ಇದು ಬಂದು ಆನ್ಸರ್ ಆಗುತ್ತೆ. ಆಪ್ಷನ್ 3 ತಪ್ಪಾಗಿದೆ. ನೆಕ್ಸ್ಟ್ ಈ ಕೆಳಗಿನ ಯಾವ ಭಾರತೀಯ ರಾಜ್ಯವನ್ನು ಅದರ ಅಕ್ಕಿಯ ಕಣ್ಣು ಮೆಣಸಿನಕಾಯಿಯನ್ನು ಭೌಗೋಳಿಕ ಸೂಚಕ ಟ್ಯಾಗ್ ಅನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ? ಸೊ ಇಲ್ಲಿ ಬಂದು ಆಪ್ಷನ್ನ ಕೊಟ್ಟಿದ್ದಾರೆ ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ, ಅರುಣಾಚಲ ಪ್ರದೇಶ ಅಂತ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಮಿಜೋರಾಂ ಅಂತಕ್ಕಂಥದ್ದು ಆನ್ಸರು. ನೆಕ್ಸ್ಟ್ ಭಾರತದಲ್ಲಿ ಸರ್ವೋಚ್ಚ ನ್ಯಾಯಾಲಯವನ್ನು ಈ ಕೆಳಗಿನ ಯಾವ ಕಾಯ್ದೆಗೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ? ಆನ್ಸರ್ ಆಪ್ಷನ್ 2 1773 ರೆಗ್ಯುಲೇಟಿಂಗ್ ಕಾಯ್ದೆ ಅಡಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಸಂವಿಧಾನ ತಿದ್ದುಪಡಿ ಸಂವಿಧಾನವನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲನ್ನು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ? ಅಮೆರಿಕ, ಕೆನಡಾ, ರಷ್ಯಾ ಆ್ಯಂಡ್ ದಕ್ಷಿಣ ಆಫ್ರಿಕಾ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಏನು ಸಂವಿಧಾನ ತಿದ್ದುಪಡಿ ಇದೆಯೋ ಸೊ ಅದನ್ನು ದಕ್ಷಿಣ ಆಫ್ರಿಕಾದಿಂದ ಎರವಲನ್ನು ಪಡ್ಕೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ, ವಿಪತ್ತು ನಿರ್ವಹಣಾ ಕಾಯ್ದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಮಾಹಿತಿ ಹಕ್ಕು ಕಾಯ್ದೆ ಏನಿದೆಯೋ ಇದು ಬಂದು 15ನೇ ಜೂನ್ 2005 ರಚನೆ ಆಗ್ತಕ್ಕಂಥದ್ದು. ಆ್ಯಂಡ್ ವಿಪತ್ತು ನಿರ್ವಹಣಾ ಕಾಯ್ದೆ ಬಂದು 23ನೇ ಡಿಸೆಂಬರ್ 2005. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಬಂದು 5ನೇ ಜುಲೈ 2013. ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಬಂದು
8ನೇ ಜನವರಿ 1994. ಸೊ ಮಾಹಿತಿ ಹಕ್ಕು ಕಾಯ್ದೆ 15 ಜೂನ್ 2005. ವಿಪತ್ತು ನಿರ್ವಹಣಾ ಕಾಯ್ದೆ ಬಂದು 23 ಡಿಸೆಂಬರ್ 2005. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ 5 ಜುಲೈ 2013. ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆ ಬಂದು 8 ಜನವರಿ 1994 ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್,